ದೇಶದೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಕಳೆಗಟ್ಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರವರು ಧ್ವಜಾರೋಹಣ ನೆರವೇರಿಸಿದ್ದಾರೆ. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಸಚಿವರೊಂದಿಗೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ನೂರಾರು ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿದ್ದು, ವಿಶೇಷವಾಗಿ ಪೊಲೀಸ್ ಮತ್ತು ಶಾಲಾ ಮಕ್ಕಳಿಂದ ನಡೆದ ಆಕರ್ಷಕ ಪಥಸಂಚಲನ ಎಲ್ಲರ ಗಮನ ಸೆಳೆದಿದೆ. ಗೌರವ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿದಂತಹ ರಾಘವೇಂದ್ರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಅವರಿಗೆ ಅಭಿನಂದನೆಗಳು. ಈ ಒಂದು ಎರಡನೇ ತಂಡವಾಗಿ ಆನೇಕಲ್ ಉಪವಿಭಾಗ ತಂಡ ಗೌರವ ವಂದನೆ ಸಲ್ಲಿಸಿದೆ. ತಂಡದ ನಾಯಕ ಶಿವಪ್ರಸಾದ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದಂತಹ ಆನೇಕಲ್ ಉಪವಿಭಾಗ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇದ್ದಕ್ಕೆ ತಂಡ ಸಚಿವರಿಗೆ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಈಗ ನಾಲ್ಕನೇ ತಂಡವಾಗಿ ಜಿಲ್ಲಾ ಮಹಿಳಾ ಪಥಸಂಚಲನ ತಂಡದ ನಾಯಕಿ ಲಕ್ಷ್ಮೀರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ. ಐದನೇ ತಂಡವಾಗಿ ಹೊಸಕೋಟೆ ಉಪವಿಭಾಗ ತಂಡದ ನಾಯಕ ಪ್ರಭುಲಿಂಗಾರೆಡ್ಡಿ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ನೆಲಮಂಗಲ ಉಪವಿಭಾಗ ತಂಡದ ನಾಯಕ ಶಿವಾನಂದ್ ಅಂಗಡಿಯವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಅಭಿನಂದನೆಗಳು. ಈಗ ಶಾಲಾ ತುಕಡಿಗಳ ಶಾಲಾ ತಂಡವಾಗಿ ಎಂಇಎಂ ಕನಮಂಗಲ ಶಾಲೆ ಎನ್ಸಿಸಿ ತಂಡದ ನಾಯಕಿ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದೇನು ಅಕಾಡೆಮಿ ಶಾಲೆಯ ತಂಡ ಎನ್ಸಿಸಿ ತಂಡದ ನಾಯಕ ಶ್ರೇಯಸ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ಎಂಪಿಜಿಎಸ್ ಭಾರತ ಸೇವಾದಳ ತಂಡದ ನಾಯಕಿ ನಿಹಾರಿಕಾ ಗೌರವ ಸಲ್ಲಿಸಿದ ತಂಡ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲೆ ತಂಡ. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ಜಿಎಚ್ಪಿಎಸ್ ಗೊಚ್ಚಂಪಳ್ಳ ಶಾಲೆಯ ಭಾರತ ಸೇವಾದಳ ತಂಡದ ನಾಯಕಿ ಭುವನೇಶ್ವರಿಯರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ವಾಣಿ ವಿದ್ಯಾಕೇಂದ್ರ ಸ್ಕೌಟ್ ಅಂಡ್ ಗೈಡ್ ತಂಡದ ನಾಯಕ ಧನುಷ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ